ಆದ್ರೆ ಯಾವುದೇ ರೀತಿಯ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಇಲ್ಲಿ ಸುಮಾರು ಜನ ಅಭ್ಯರ್ಥಿಗಳು ಬಡತನದಿಂದ ಬಂದಿರ್ತಾರೆ, ಅವರ ತಂದೆ ತಾಯಿ ಕೃಷಿಕರಾಗಿರ್ತಾರೆ. ಇಲ್ಲಿ ಬಡವರ ಮಕ್ಕಳೇ ಈ ಒಂದು ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಜಾಸ್ತಿ ಆಗಿರ್ತಾರೆ. ಅವರು ಅಂತವ್ರು ಮಾತ್ರ ಇಲ್ಲಿ ಬಂದು ಲೈಬ್ರರಿಯಲ್ಲಿ ಕುಂತ್ಕೊಂಡು ಓದ್ತಾರೆ. ಇವತ್ತು ಧಾರವಾಡ, ಬಿಜಾಪುರ, ಬೆಂಗಳೂರಲ್ಲಿ ಸಾಕಷ್ಟು ಜನ ಬಡವರ ಮಕ್ಕಳು ಅಲ್ಲಿ ಒಂದು ಫೀಸ್ ಭರಿಸಲಾಗದೆ ಎಲ್ಲಿ ಊಟ ಇರುತ್ತೆ ಅಲ್ಲೇ ಊಟ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಸರ್ಕಾರ ನಾವು ನೋಟಿಫಿಕೇಶನ್ ಮಾಡ್ತೀವಿ, ಒಂದು ವಾರದಲ್ಲಿ ಮಾಡ್ತೀವಿ, ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತಂದು ಹೇಳಿ ಒಂದು ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ತರಬೇಕಂತ ಒಂದು ಹೇಳ್ಬಿಟ್ಟು ಅದಕ್ಕೊಂದಿಷ್ಟು ಟೈಮ್ ವೇಸ್ಟ್ ಮಾಡಿದ್ರು. ಈಗ ಒಂದು ವಾರದಲ್ಲಿ ಮಾಡ್ತೀವಿ, 2 ವಾರದ ಮಾಡ್ತೀವಿ ಅಂತ ಸುಮ್ಮನೆ ಅವ್ರು ಇನ್ಸ್ಟಾಗ್ರಾಮು ಮತ್ತೆ ಎಕ್ಸ್ ನಲ್ಲಿ, ಟ್ವಿಟರ್ ನಲ್ಲಿ ಪೋಸ್ಟ್ ಆಗ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯ ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಕಳೆದ ಒಂದು ವಾರದಿಂದ ಹೇಳ್ಯಾರ, ಒಂದು ವಾರದಲ್ಲಿ ಅಧಿಸೂಚನೆ ಹೊರಡಿಸ್ತು ಅಂತ ಹೇಳಿ. ಬಟ್ ಇದುವರೆಗೂ ಒಂದೇ ಒಂದು ಅಧಿಸೂಚನೆ ಯಾವುದೇ ಸರ್ಕಾರದಿಂದ ಬಂದಿಲ್ಲ. ಆದಷ್ಟು ಬೇಗ ಸರ್ಕಾರ ಈ ಒಂದು